ನನ್ನ ಅದ್ಭುತ ಯೆಲ್ಲೋಸ್ಟೋನ್ ಕನ್ನಡ ಕಲಿ ಗೆಳೆಯರಿಗೆ ನಮಸ್ಕಾರ. ಬೇಸಿಗೆ ರಜೆ ಚೆನ್ನಾಗಿತ್ತಾ? ನಾನು ಈ ಬೇಸಿಗೆ ರಜೆಯಲ್ಲಿ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ದೆ. ಯೆಲ್ಲೋಸ್ಟೋನ್ ಅಂದ್ರೆ ದೊಡ್ಡೋರೆಲ್ಲ ಬಹಳ ಚೆನ್ನಾಗಿದ್ದ ಅಂತ ಹೇಳ್ತಾರೆ. ನನ್ನಮ್ಮಂಗೆ ಕೇಳ, ಅಮ್ಮ ಯೆಲ್ಲೋಸ್ಟೋನ್ ಚೆನ್ನಾಗಿತ್ತಾ? ಅದ್ಭುತವಾಗಿತ್ತು. ನನ್ ಕೇಳಿದ್ರೆ ಸಾರಿ ಅಷ್ಟೆಲ್ಲ ಚೆನ್ನಾಗಿಲ್ಲ. ಗೈಸರ್ ವ್ಯಾಲಿ, ಗ್ಲೇಷಿಯರ್, ಜಲಪಾತ, ಸ್ಟೀಮ್ ವೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಿಪ್ ಲೈನ್ ಮಾಡಿತ್ತು, ರೋಮಾಂಚಕವಾಗಿತ್ತು. ಕಸಿನ್ ಜೊತೆ ಸಮಯ ಕಳೆದ ಮಜಾ ಇತ್ತು. ಅದು ಬಿಟ್ರೆ ಉಳಿದೆಲ್ಲ ಸಾಧಾರಣವಾಗಿತ್ತು. ಉದಾಹರಣೆಗೆ ಓಲ್ಡ್ ಫೇತ್ಫುಲ್ ಅಮೆರಿಕದಲ್ಲಿ ಫೇಮಸ್ ಗೈಸರ್. ಒಂದು ಗುಂಡಿಯಲ್ಲಿ ಕೆಟ್ಟ ವಾಸನೆ ಹೊಗೆ ಬರುತ್ತೆ. 2 ಗಂಟೆ ಕಾಯ್ದ್ರೆ 5 ಸೆಕೆಂಡ್ ಬಿಸಿ ನೀರ್ ಬರುತ್ತೆ ಅಷ್ಟೇ. ಅದೇ ಗುಡ್ಡ, ಅದೇ ಬೆಟ್ಟ ತಿರ್ಗಿ ಸಾಕಾಯ್ತು. ದೊಡ್ಡವರು ಮಾತ್ರ ಹಾ ಅಂತಾನೆ ಇದ್ರು. ನಿಮಿಷಕ್ಕೂ ಕಾರ್ ನಿಲ್ಸಿ ಫೋಟೋ ತೆಗೆದ್ರು. ಜೀವನದಲ್ಲೇ ಮರ ಗಿಡ್ಡ ಕಣುಡೆ ಇರುವತ್ರ ತರ ಆಗಿದ್ರು. ನೋಡಿ ಅಂತ ನಮಗೂ ಹೇಳಿದ್ರು. ನನ್ನ 7 ವರ್ಷ ಕಸಿನ್ ಮಾತ್ರ ಐಪ್ಯಾಡಿನಿಂದ ಕಣ್ಣು ತೆಗೀಲಿಲ್ಲ. ಇನ್ನು ಮಾತ್ರ ಈ ಟ್ರಿಪ್ಪಿಗೆ ಹೋಗದೆ ತಪ್ಪಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದೆ. ನೀವು ನನ್ನ ಮಾತು ಕೇಳ ಹೋಗಬೇಡಿ. ನನ್ನಪ್ಪನ ಮಾತ್ರ ಕೇಳಲ್ಲ. ಅಪ್ಪ ಹೇಳ, ನಿಂಗೆ ಯಾಕೆ ಯೆಲ್ಲೋಸ್ಟೋನ್ ಇಷ್ಟ ಆಯ್ತಾ? ಸೊ ನನ್ನ ಅಭಿಪ್ರಾಯ ಯೆಲ್ಲೋಸ್ಟೋನಿನ ಬಗ್ಗೆ. ಯೆಲ್ಲೋಸ್ಟೋನಿನ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿತ್ತು. ಗ್ರ್ಯಾಂಡ್ ಕ್ಯಾನಿಯನ್ ನಲ್ಲಿ ವಾತಾವರಣ ಮತ್ತು ದೃಶ್ಯ ಭಾರಿ ಚೆನ್ನಾಗಿತ್ತು. ಚಂದಮಾಮದ ಕಥೆಗಳಲ್ಲಿ ಬರುವಂತೆ ಭೂಮಿಯಿಂದ ಹೊಂಡಗಳಲ್ಲಿ ಹೊಗೆ ಬರುವುದು ಮತ್ತು ಶೇಡಿ ಮಣ್ಣು ನೀರು ಹಾಕಿ ಕಲಸಿ ಒಡಗೂಡಿಸಿದಂತೆ ಇರುವ ದೃಶ್ಯವನ್ನು ಜೀವಮಾನದಲ್ಲೇ ಯಾವಾಗಲೂ ನೋಡಿರಲಿಲ್ಲ. ಜಿಪ್ ಲೈನ್ ಮಾಡಿದ್ದು ರೋಮಾಂಚಕವಾಗಿತ್ತು. ಕಾರಿನಲ್ಲಿ ಇಡೀ ಯೆಲ್ಲೋಸ್ಟೋನ್ ಸುತ್ತಿದ್ದು ಸಿನಿಮಾದ ದೃಶ್ಯಗಳಲ್ಲಿ ಹೋದಂತೆ ಇತ್ತು. ಜೀವನದಲ್ಲಿ ಒಂದ್ ಸಾರಿ ಆದರೂ ನೋಡಲೇಬೇಕಾದಂತ ಜಾಗವಿದೆ. ಇದು ನನ್ನ ಅಭಿಪ್ರಾಯ. ನೀವು ನನ್ನ ಮಾತು ಕೇಳಿ ಹೋಗಬೇಡಿ. ಓಕೆ ರೀತಿ, ನಿಂಗೆ ಯೆಲ್ಲೋಸ್ಟೋನ್ ಪ್ರವಾಸ ಇಷ್ಟ ಆಗಲ್ಲ, ಮತ್ ಯಾವ್ದಾದ್ರು ಬೇರೆ ಪ್ರವಾಸ ಇಷ್ಟ ಆತಾ? ಈ ಬೇಸಿಗೆ ರಜೆಯಲ್ಲಿ ನ್ಯೂಯಾರ್ಕಿಗೆ ಹೋಗಿವಿ, ಅದು ಇಷ್ಟ ಆಯ್ತು. ನಿಂಗೆ ನ್ಯೂಯಾರ್ಕ್ ಎಂತಕ್ಕೆ ಇಷ್ಟ ಆಯ್ತು? ನನಗೆ ಮನುಷ್ಯದ ಸಾಧನೆ ನೋಡೋಕೆ ಇಷ್ಟ ಆಯ್ತು. ರಾಶಿ ಆರ್ಕಿಟೆಕ್ಚರ್ ಇದ್ದು, ಅಲ್ಲಿ ಆರ್ಟ್ ಇದ್ದು, ರಾಶಿ ನೋಡೋದು ಮಾಡೋದು ಇದ್ದು. ನಿಂಗೆ ಏನ್ ಮಾಡಿದ್ದು ಇಷ್ಟ ಆಯ್ತು ನ್ಯೂಯಾರ್ಕ್ ಅಲ್ಲಿ? ನಾನು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟಿಗೆ ಹೋಗಿದ್ದೆ, ಅದು ಇಷ್ಟ ಆಯ್ತು. ಅದು ರಾಶಿ ಏನ್ಷಂಟ್ ಆರ್ಟ್, ಅದು ರಾಶಿ ಏನ್ಷಂಟ್ ಕಲ್ಲು ಡ್ರಾಯಿಂಗ್ ಇದ್ದು, ಅಲ್ಲಿ ರೋಮನ್ ಆರ್ಟ್ ಇದ್ದು, ಈಜಿಪ್ಷಿಯನ್, ಇಂಡಿಯನ್ ರಾಶಿ ಇದ್ದು. ಅದು ಶಾಲೆಯಲ್ಲಿ ಓದಿದ್ವಿ, ಅದಕ್ಕೆ ನನಗೆ ಗೊತ್ತಾಯ್ತು ಅದು ಏನೋ. ಆಮೇಲೆ ನೋಡಕ್ಕೆ ಇಷ್ಟ ಆಯ್ತು. ನ್ಯೂಯಾರ್ಕ್ ಟ್ರಿಪ್ ಅಲ್ಲಿ ನೆನಪಿಟ್ಟುಕೊಳ್ಳುವಂತದ್ದು ಘಟನೆ ಏನಾದ್ರೂ ಹೇಳು. ನಾನು ನ್ಯೂಯಾರ್ಕ್ ಸಬ್ವೇಯಲ್ಲಿದ್ದಿ. ನನ್ನ ಅಮ್ಮನ್ ತಪ್ಪು ಬಿಟ್ಟಿವಿ. ನಾನು ನಾನೇ ಟಿಕೆಟ್ ಪರ್ಚೇಸ್ ಮಾಡುವು. ಲೈನಲ್ಲಿ ಹೋಗಿದ್ವಿ. ಅದು ಹೆಂಗಸರು ಅಲ್ಲಿ ಕೂತಿದ್ದು ಬೂತಲ್ಲಿ. ಅವಳು ಹೇಳಿದ್ದು ಮಷೀನಿಗೆ ಹೋಗೋ ಮರೆತಿ. ನನಗೆ ಅರ್ಥ ಆಯ್ದಿಲ್ಲ. ಆಮೇಲೆ ಮತ್ತೊಂದ್ಸಲ ಕೂಗಿದ್ದು. ಜನ ಅಲ್ಲಿ ನಾನು ನೋಡಿದ ಪಿಟಿ ಪಾಪ ಒಂದು 12 ವರ್ಷ ಹುಡುಗಿ
ಗೊತ್ತಿಲ್ಲ ಹೆಂಗ್ ಟಿಕೆಟ್ ಪರ್ಚೇಸ್ ಮಾಡೋದು, ಅದಕ್ಕೆ ನನಗೆ ತೋರಿಸಿದ ಹೆಂಗ್ ಮಾಡೋದು. ನ್ಯೂಯಾರ್ಕ್ ಮತ್ತೆ ಎಲ್ಲೋ ಸ್ಟೋನ್ ಟ್ರಿಪ್ಸಿಗೆ ಕಂಪೇರ್ ಮಾಡಕ್ಕಾಗ್ತಾ? ಅದು ರಾಶಿ ಅಷ್ಟೆಲ್ಲ ಕಂಪೇರ್ ಮಾಡಲು ಬರ್ತಿಲ್ಲ. ಅದು ತುಂಬಾ ಬೇರೆ ತರ ಇದ್ದು. ನ್ಯೂಯಾರ್ಕ್ ಅಲ್ಲಿ ರಾಶಿ ಬಿಲ್ಡಿಂಗ್ ಮನುಷ್ಯ ಮಾಡಿದ್ದು. ಯೆಲ್ಲೋ ಸ್ಟೋನ್ ಅಲ್ಲಿ ತುಂಬಾ ನೇಚರು, ಮರ ಗಿಡ, ಗುಡ್ಡ ಬೆಟ್ಟ ಇದ್ದು. ನನಗೆ ಅಷ್ಟೆಲ್ಲ ಗುಡ್ಡ ಬೆಟ್ಟ ಇಷ್ಟ ಆಗ್ತಿಲ್ಲ, ಅದಕ್ಕೆ ನನಗೆ ನ್ಯೂಯಾರ್ಕ್ ಇಷ್ಟ ಆಗ್ತು. ನನಗೆ ಮನುಷ್ಯ ಮಾಡಿದ ಇಷ್ಟ ಆಗ್ತಿಲ್ಲ, ಯೆಲ್ಲೋ ಸ್ಟೋನಿಗೆ ಇಷ್ಟ ಆಗ್ತು. ನಿನಗೆ ಇನ್ನು ಮುಂದೆ ಎಲ್ಲಿ ಟ್ರಿಪ್ಪಿಗೆ ಹೋಗವು ಅಂತ ಇಷ್ಟ ಇದ್ದು? ನನಗೆ ಇಟಲಿ ಇಷ್ಟ ಆಯ್ತು. ಇಟಲಿಗೆ ಹೋಗಕ್ಕೂ ಅಂತಿದ್ದ? ಹಾ ಹಾ ಅಷ್ಟೇ ಹೇಳಿದ್ದು. ಹೌದು, ಇಟಲಿಲಿ ಎಂತ ಇದ್ದು, ಎಂತ ನೋಡಕ್ಕ ನಿಂಗೆ? ಏನ್ ಗೊತ್ತಿದ್ದು ನಿಂಗೆ ಇಟಲಿ ಬಗ್ಗೆ? ನಾನು ರಿಸರ್ಚ್ ಮಾಡಿದ್ದೀನಿ 6ನೇ ಕ್ಲಾಸಲ್ಲಿ ಶಾಲೆಯಲ್ಲಿ. ಅದು ರಾಶಿ ಹಿಸ್ಟ್ರಿ ಇದ್ದು, ಅಲ್ಲಿ ಆರ್ಟ್ ಇದ್ದು, ಚೆನ್ನಾಗಿ ಊಟ ಇದ್ದು, ಅಲ್ಲಿ ಪಿಜ್ಜಾ ಪಾಸ್ತಾ ಅದೇ ಇಷ್ಟ ಆಗ್ತು. ಅಲ್ಲಿ ರೋಮು, ವೆನಿಸ್, ಯಾ ಅದು ಇಷ್ಟ ಆಗ್ತು. ಓಕೆ, ಅಲ್ಲಿಗೆ ಹೋಗೋಣ ಹಂಗಿದ್ದಲ್ಲಿ ಯಾವಾಗ್ಲಾರು ಒಂದ್ಸಲ. ಓ, ನೀನು 6ನೇ ಕ್ಲಾಸಲ್ಲಿ ಯೂಟಾ ಬಗ್ಗೆನೂ ರಿಸರ್ಚ್ ಮಾಡಿದ್ದೆ. ನಿಂಗೆ ಸಾಲ್ಟ್ ಲೇಕ್ ಸಿಟಿ ಯೂಟಾ ಇಷ್ಟ ಆಯ್ತಾ? ಸಾಲ್ಟ್ ಲೇಕ್ ಸಿಟಿಗೂ ಹೋಗಿದ್ದಿ ಈ ಬೇಸಿಗೆ ರಜೆಯಲ್ಲಿ. ನನ್ನಮ್ಮ ಹೇಳಿದ್ದು, ಪ್ರಾಜೆಕ್ಟ್ ಮಾಡಿದ್ದಿ 5ನೇ ಕ್ಲಾಸಲ್ಲಿ. ಅದು ಅದು ಅಲ್ಲಿ ಹೋಗಿದ ಮೇಲೆ ಅಷ್ಟೆಲ್ಲ ನೋಡಲಿಲ್ಲ. ಸುಮ್ಮನೆ ಒಂದು ಟೆಂಪಲ್ ಇದ್ದು, ಆಮೇಲೆ ಮತ್ತೊಂದು ಟೆಂಪಲ್, ಅಲ್ಲಿ ಎಲ್ಲ ಜೀಸಸ್ ಕ್ರೈಸ್ಟ್ ಟೆಂಪಲ್. ಆದರೆ ಒಂದ್ ಫೇಮಸ್ ಟೆಂಪಲ್ ಇದ್ದು, ಆದರೆ ಎಲ್ಲ ಒಂದೇ ನೇಮ್ ಇತ್ತು. ಅದಕ್ಕೆ ಗೊತ್ತಾಗಿದ್ದಿಲ್ಲ ಯಾ ಚರ್ಚು ಯಾವುದು, ಯಾ ಟ್ಯಾಬರ್ನಾಕಲ್ ಯಾವುದು. ಸೊ ಅಷ್ಟೆಲ್ಲ ಚೆನ್ನಾಗಿಲ್ಲ. ಅದ್ರ ಒಳಗೆ ಹೋಗಕ್ ಬಿಡಲಿಲ್ಲ? ಹಾ, ಒಳಗೆ ಹೋಗಿ ಬಿಟ್ಟಿದ್ದಿಲ್ಲ. ಸುಮ್ನೆ ಹೊರಗೆ ನೋಡುವು ಅಷ್ಟೇ. ಅದು ಮೆಂಬರ್ಸಿಗೆ ಮಾತ್ರ? ಹಾ, ಚರ್ಚ್ ಮೆಂಬರ್ಸ್ಗೆ. ಸೊ ನೀನು ಇಂಡಿಯಾದಲ್ಲಿ ಹೋಗಿಯಲ್ಲ, ಇಂಡಿಯಾದಲ್ಲಿ ಏನಾದ್ರು ನೋಡ ಇಷ್ಟ ಆಯ್ತಾ ನಿಂಗೆ? ನಾನು ಇಂಡಿಯಾಲಿ ಅಷ್ಟೆಲ್ಲ ನೋಡಿದ್ದಿಲ್ಲ. ಸುಮ್ನೆ ಅಜ್ಜ ಅಜ್ಜಿ ಮನೆಯಲ್ಲಿ ಕುತ್ಕೊಂಡಿ ಓದಿದ್ದಿ, ಅತ್ತೆ ಮಾವ ಮನೆಗೆ ಹೋಯ್ದಿ, ಏನು ನೋಡಿದ್ದಿಲ್ಲ. ಒಂದ್ಸಲ ಜೋಗ್ ಫಾಲ್ಸ್ ನೋಡಿದ್ದಿ, ಅದು ಇಷ್ಟ ಆಯ್ತು. ಆದ್ರೆ ರಾಶಿ ಹೊತ್ತು ಅಲ್ಲಿ ಇದ್ದಿಲ್ಲ, ಸೊ ಅಷ್ಟೆಲ್ಲ ನೋಡಿದ್ದಿಲ್ಲ. ಓಕೆ, ಸೊ ಇಂಡಿಯಾದಲ್ಲಿ ಏನಾದ್ರು ನೋಡವು ಅಂತಿದ್ದ? ಇನ್ ಯಾವ್ದಾದ್ರು ಜಾಗ ಗೊತ್ತಿದ್ದ ನಿಂಗೆ ನೋಡ ಅಂತದ್ದು? ತಾಜ್ ಮಹಲ್ ಗೊತ್ತು, ಅದು ತುಂಬಾ ಚೆನ್ನಾಗಿ ಕಾಣ್ತು. ಅದನ್ನ ನೋಡಕ್ಕ? ಓಕೆ, ನೆಕ್ಸ್ಟ್ ಟೈಮ್ ಇಂಡಿಯಾಕ್ಕೆ ಹೋದಾಗ ತಾಜ್ ಮಹಲ್ ನೋಡ್ಲಕ್ಕ? ಹಿಮಾಲಯ ಗೊತ್ತಿದ್ದ? ಹಿಮಾಲಯ ನೋಡಕ್ಕಪ್ಪನ? ಇಲ್ಲ, ಗುಡ್ಡ ಕ್ಲೈಂಬ್ ಮಾಡಲು ಗೊತ್ತಿಲ್ಲ. ಓಕೆ, ಹಾಗಿದ್ದಲ್ಲಿ ಸೊ ನಿಂಗೆ ಬೇಸಿಕಲಿ ಬಿಲ್ಡಿಂಗ್ಸು, ಆರ್ಕಿಟೆಕ್ಚರು ನೋಡಕ್ ಇಷ್ಟ, ನೇಚರು, ಗುಡ್ಡ ಬೆಟ್ಟ ನೋಡಕ್ ಇಷ್ಟ ಇಲ್ಲ. ಓಕೆ, ಆಲ್ರೈಟ್, ಬಾಯ್.